ರೇಡಿಯೋ ಸಿಟಿ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಅಪ್ಡೇಟ್ಸ್ ಗಳಿಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೊಂದು ಜಾಗ, ಮತ್ತೊಂದು ಎಪಿಸೋಡ್, ಬೆಂಗಳೂರಿನ ಯಮ್ಮಿಯಸ್ಟ್ ಶೋ ದ ಟೇಸ್ಟ್ ಆಫ್ ಬೆಂಗಳೂರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ, ನಾನು ರೇಡಿಯೋ ಸಿಟಿ RJ ರೌಂಡ್ ರಾಜಸ್. ನಾವೆಲ್ಲ ನಮ್ಮ ದೇಶದಲ್ಲಿ ಆರಾಮಾಗಿದ್ದೀವಿ ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಸೋಲ್ಜರ್ಸ್, ಸೈನಿಕರು. ನಮ್ಮ ದೇಶದ ಗಡಿಯಲ್ಲಿ ಪ್ರತಿ ದಿನ 24 ಗಂಟೆ 365 ದಿನ ಗಡಿನ ಕಾಯೋದ್ರಿಂದ ನಾವೆಲ್ಲ ಇಲ್ಲಿ ಆರಾಮಾಗಿ ಸೇಫ್ ಆಗಿದ್ದೀವಿ. ಏನ್ ಗುರು ಫುಡ್ ಶೋ ಅಂತ ಬಂದ್ಬಿಟ್ಟು ಸೈನಿಕರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ನೀವು ಕೇಳಬಹುದು. ಇವತ್ತು ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥ ರೆಸ್ಟೋರೆಂಟ್ ನ ಸ್ಪೆಷಾಲಿಟಿ ಒಂದು ಆರ್ಮಿ ಥೀಮ್ಡ್ ರೆಸ್ಟೋರೆಂಟ್. ಸೊ ಒಂದು ಆರ್ಮಿಗೆ, ಇಂಡಿಯನ್ ಆರ್ಮಿಗೆ ಟ್ರಿಬ್ಯೂಟ್ ನ ಕೊಡ್ಲಿಕ್ಕೆ ಅಂತಾನೆ ಈ ಒಂದು ರೆಸ್ಟೋರೆಂಟ್ ಓಪನ್ ಆಗಿದೆ ಬೆಂಗಳೂರಿನಲ್ಲಿ. ಸೊ ಒಳಗಡೆ ಹೋಗೋಣ, ಏನ್ ಸ್ಪೆಷಾಲಿಟಿ, ಹೇಗೆ ಇದು ಆರ್ಮಿ ಥೀಮ್ಡ್ ರೆಸ್ಟೋರೆಂಟ್ ಆಗಿದೆ. ಈ ಒಂದು ಎಪಿಸೋಡ್ ನಲ್ಲಿ ನನ್ನ ಜೊತೆಗೆ ಫುಡ್ ನ ಟೇಸ್ಟ್ ಮಾಡ್ಲಿಕ್ಕೆ ಬೆಂಗಳೂರಿನ ಒನ್ ಆಫ್ ದಿ ವೆರಿ ಫೇಮಸ್ ಇನ್ಫ್ಲೂಯೆನ್ಸರ್ ಜಾಯ್ನ್ ಆಗ್ತಾರೆ. ಅವ್ರು ಯಾರು ತಿಳ್ಕೊಳ್ಳೋಣ ಬನ್ನಿ. ಹಂಗರ್ ಕ್ಯಾಂಪ್ ಅಂತ ಈ ಒಂದು ರೆಸ್ಟೋರೆಂಟ್ ನ ಹೆಸರು. ಆಂಬಿಯನ್ಸ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆರ್ಮಿ ಥೀಮ್ಡ್ ರೆಸ್ಟೋರೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಆಂಬಿಯನ್ಸ್ ಗೆ ಯೂಸ್ ಮಾಡಿರುವಂತ ಆಕ್ಸೆಸರೀಸ್ ಎಲ್ಲ ಆರ್ಮಿನಲ್ಲಿ ಯೂಸ್ ಮಾಡುವಂತ ಆಕ್ಸೆಸರೀಸ್. ಒಂದ್ಸಲಿ ಆಂಬಿಯನ್ಸ್ ಹೆಂಗಿದೆ ಚೆಕ್ಔಟ್ ಮಾಡ್ಕೊಂಡ್ ಬನ್ನಿ. ಸೊ ಹಂಗರ್ ಕ್ಯಾಂಪ್ ಒಳಗಡೆ ಬಂದಾಯ್ತು, ಕೂತಾಯ್ತು. ಆಕ್ಚುಲಿ ತುಂಬಾ ಖುಷಿ ಆಗ್ತದೆ ಇಲ್ಲಿ ಕೂತ್ಕೊಂಡು ಡೈನ್ ಇನ್ ಮಾಡೋದಕ್ಕೆ. ಬಿಕಾಸ್ ಆಂಬಿಯನ್ಸ್ ಸಿಕ್ಕಾಪಟ್ಟೆ ಒಂಥರ ಸ್ಪೆಷಲ್ ಆಗಿದೆ. ಇಲ್ಲಿ ಒಂದು ಆರ್ಮಿ ಕ್ಯಾಂಪ್ ಅಲ್ಲಿ ಹೇಗಿರುತ್ತೆ ಅದೇ ರೀತಿ ಅಟ್ಮಾಸ್ಫಿಯರ್ ಹಂಗರ್ ಕ್ಯಾಂಪ್ ಅಲ್ಲಿ ಇದೆ. ಒಂದು ಸ್ಪೆಷಲ್ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಇವತ್ತು ನನಗೆ. ಸೊ ಹಾಗೆ ಹೇಳಿದೆ, ಇವತ್ತು ನನ್ನ ಜೊತೆಗೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇರ್ತಾರೆ ಅಂತ. ಸೊ ಇವರು ಟ್ರಾವೆಲ್ ಬ್ಲಾಗರ್, ಫುಡ್ ಬ್ಲಾಗರ್, ಕಾಂಟೆಂಟ್ ಕ್ರಿಯೇಟರ್, ಇನ್ನು ಸಿಕ್ಕಾಪಟ್ಟೆ ಕೆಲಸಗಳನ್ನ ಮಾಡ್ತಾರೆ. ಚಿಲ್ಲಿ ಸ್ಟುಡಿಯೋಸ್ ಅಂತ ಇವ್ರದ್ದು ಯೂಟ್ಯೂಬ್ ಚಾನೆಲ್ ಇದೆ. ಚಿಲ್ಲಿ ಸ್ಟುಡಿಯೋಸ್ ಇಂದ ಶ್ರುತಿ ಅವರು ಇವತ್ತು ನನ್ನ ಜೊತೆಗಿದ್ದಾರೆ. ವೆಲ್ಕಮ್ ಟೇಸ್ಟ್ ಆಫ್ ಬೆಂಗಳೂರಿಗೆ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ಸೊ ಇವರ ಸಾಕಷ್ಟು ವಿಡಿಯೋಸ್ಗಳು, ಟ್ರಾವೆಲ್ ವಿಡಿಯೋಸ್ ಆಗಿರ್ಬೋದು ಅಥವಾ ಫುಡ್ ವಿಡಿಯೋಸ್ ಆಗಿರ್ಬೋದು, 1 ಮಿಲಿಯನ್ ಕ್ರಾಸ್ ಮಾಡಿದೆ. ಕಂಗ್ರಾಚುಲೇಷನ್ಸ್ ಅದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ವೆಲ್ಕಮ್ ಈ ಒಂದು ಎಪಿಸೋಡ್ಗೆ. ಥ್ಯಾಂಕ್ ಯು. ಸೊ ವಿ ಆರ್ ಅಟ್ ಹಂಗರ್ ಕ್ಯಾಂಪ್. ಎಸ್. ಸೊ ಆಂಬಿಯನ್ಸ್ ನೋಡಿದ್ರಿ, ಹೇಗೆ ಅನಿಸ್ತಾ ಇದೆ? ಆಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ಈ ತರ ಒಂದು ಥೀಮ್ ನಾನು ಯಾವಾಗಲೂ ಹೋಗಲೇ ಇಲ್ಲ, ಎಸ್ಪೆಷಲಿ ಫಾರ್ ಅ ರೆಸ್ಟೋರೆಂಟ್. ಇಟ್ಸ್ ವೆರಿ ಡಿಫ್ರೆಂಟ್. ನಮ್ಮ ಬೆಂಗಳೂರಲ್ಲಿ ಐ ಡೋಂಟ್ ಥಿಂಕ್ ಐವ್ ಹರ್ಡ್ ಎನಿ ಸಚ್ ಥಿಂಗ್. ಸೊ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಸಿ ಹೌ ಇಟ್ ಈಸ್ ಇನ್ಸೈಡ್ ಅಂಡ್ ಯು ನೋ ದ ಹೋಲ್ ವೈಬ್, ಮತ್ತು ಅದು ಫುಡ್ ಜೊತೆ ಹೆಂಗೆ ಕಾಂಪ್ಲಿಮೆಂಟ್ ಆಗುತ್ತೆ ಅಂತ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ಆಕ್ಚುಲಿ. ಸೂಪರ್. ಅಂಡ್ ಈಗ ನನ್ನ ಜೊತೆಗೆ ಹಂಗರ್ ಕ್ಯಾಂಪ್ ನ ಓನರ್ ಆಗಿರುವಂತ ಹೇಮಾ ಇದ್ದಾರೆ. ಹೇಮಾ, ವೆಲ್ಕಮ್ ಟು ಟೇಸ್ಟ್ ಆಫ್ ಬೆಂಗಳೂರು. ಸೊ ಆಂಬಿಯನ್ಸ್ ಸಕ್ಕತ್ತಾಗಿದೆ. ಫುಡ್ ಇನ್ನೇನು ಟೇಸ್ಟ್ ಮಾಡೋಕ್ಕಿದ್ದೀವಿ ನಾವು. ಬಟ್ ಈ ಥರ ಒಂದು ರೆಸ್ಟೋರೆಂಟ್, ಈ ಥರ ಒಂದು ಥೀಮ್ ರೆಸ್ಟೋರೆಂಟ್ ಶುರು ಮಾಡಬೇಕು ಅಂತ ಹೆಂಗೆ ಇನ್ಸ್ಪಿರೇಷನ್ ಬಂದಿದೆ ನಿಮಗೆ? ಅಂದ್ರೆ ಲೈಕ್ ನಾನು ಬೇಸಿಕಲಿ ಬಂದು ಇಂಟೀರಿಯರ್ ಡಿಸೈನರ್. ಸೊ ಥೀಮ್ಗಳ ಮೇಲೆ ಕೆಲಸ ಮಾಡೋದು ನನಗೆ ಇಷ್ಟ. ರೆಗ್ಯುಲರ್ ಏನಿದೆ ಅದನ್ನ ಕೊಡೋದಕ್ಕಿಂತ ಸ್ವಲ್ಪ ಯೂನಿಕ್ ಆಗಿ ಏನಾದ್ರು ಮಾಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ. ನಂದು ಇದ್ರ ಪಾರ್ಟ್ನರ್ ಇನ್ನೊಬ್ರು ಇದ್ದಾರೆ, ಚೇತನ್ ಪಟೇಲ್ ಅಂತ. ಈವನ್ ಇಂಟೀರಿಯರ್ ಡಿಸೈನ್ ಫರ್ಮ್ಗೂ ಮತ್ತೆ ಇಲ್ಗೂ ಸೇಮ್ ಪಾರ್ಟ್ನರ್ ಇದೀವಿ ನಾವು. ಓಕೆ. ಸೊ ಎಲ್ರಿಗೂ ಥೀಮ್ಗಳು ಕೊಟ್ಟು ಅಭ್ಯಾಸ, ಯಾಕೆ ನಮ್ದು ಆರ್ಮಿ ಥೀಮ್ ಆಗಬಾರ್ದು ಅಂತ. ಬಟ್ ಹೌ ಡಿಡ್ ಯು ಕಲೆಕ್ಟ್ ಇಷ್ಟೊಂದು ಎಲಿಮೆಂಟ್ಸ್ಗಳನ್ನ? ಆಕ್ಚುಲಿ ಇಷ್ಟೊಂದು ಕೆಲಸ ಎಲ್ಲ ಬರೀ 60 days ಅಲ್ಲಿ ನಾವು ಮುಗಿಸಿರೋದು. ಅಂದ್ರೆ ಈವನ್ ರಿಸರ್ಚ್ ಸೇರಿ. ಓಕೆ. ನೀವೆಲ್ಲ ಕಡೆ ನೋಡ್ಬೋದು, ಈ ವಾಲ್ ನೋಡ್ಬೋದು, ವಾಲ್ ಆಫ್ ಫೇಮ್. ಮತ್ತೆ ಇಲ್ಲೆಲ್ಲ ಅವ್ರ ಆಕ್ಸೆಸರೀಸ್ ಏನ್ ಯೂಸ್ ಮಾಡ್ತಾರೆ ಅದನ್ನ ಹಾಕಿದ್ದೀವಿ. ಸ್ವಲ್ಪ ಇನ್ಸ್ಪೈರ್ ಮಾಡ್ಲಿಕ್ಕೆ ಯಂಗ್ ಕ್ರೌಡ್ನ ಅಲ್ಲೆಲ್ಲ ಆರ್ಮಿಗೆ ಜಾಯಿನ್ ಆಗಿ ಏನೋ ಸೈನೇಜಸ್ ಇದೆ. ಈವನ್ ಸೀಲಿಂಗ್ ಅಲ್ಲಿ ವಾರ್ ಮ್ಯಾಪ್ಸ್. ಆಕ್ಚುಲಿ ಸಾರಿ, ಇದನ್ನ ನಾವು ತೋರ್ಸೋ ಹಂಗಿಲ್ಲ, ಸ್ಟಿಲ್ ಜಸ್ಟ್ ಒಂದ್ ರೆಪ್ಲಿಕಾ ಅಂತ ತೋರ್ಸಿದೀವಿ. ಕೆಳಗಡೆ ಹೋದ್ರೆ ಬಂಕರ್ ಇದೆ. ಒಂದಷ್ಟು ಬುಕ್ಸ್ ಗಳನ್ನ ಓದಿ ಕೆಲವೊಂದು ಈ ಆರ್ಮಿಯಲ್ಲಿ ಏನಿದ್ದಾರೆ ಅವ್ರ ಜೊತೆಗಳೆಲ್ಲ ಮಾತಾಡಿ. ಯಾವಾಗ ಶುರು ಆಗಿದ್ದು ಹಂಗರ್ ಕ್ಯಾಂಪ್? ಇದು ಬಂದು ಇವಾಗ 2 years ಆಯ್ತು. ಇಲ್ಲಿಗೆ 2 years ಆಯ್ತು. Okay. So Hema, tell me something. Have you tried to connect even the food menu to the army theme, or it's just
two different things? ಇಲ್ಲ ಇದು ಆಕ್ಚುಲಿ 2 ಡಿಫ್ರೆಂಟ್ ಥಿಂಗ್ಸ್. ಇಲ್ಲಿ ಮಲ್ಟಿ ಕುಸಿನ್ ಅಂತ ಬರುತ್ತೆ. Okay. ಆರ್ಮಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. Okay, nice. So I'm very excited to try the food now. ಇದೇ ನೇಮಲ್ಲಿ ಒಂದು NGO ಕೂಡ ಇದೆ, ಕ್ಯಾಂಪ್ ಅಂತಾನೆ. ಓಕೆ. ಆಕ್ಚುಲಿ ನಾವು ಅಲ್ಲಿ ಇನ್ನೂ ಏನು ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋ ಬೇಜಾರು ಇದೆ. ಯಾಕಂದ್ರೆ ಇಲ್ಲಿ ತಗೊಂಡಿರೋ ಪ್ರಾಫಿಟ್ ಅಲ್ಲಿ ಅಲ್ಲಿ ಸ್ವಲ್ಪ ಶೇರ್ ಕೊಡೋಣ ಅನ್ಕೊಂಡಿದೀವಿ. Okay. ಅದಿನ್ನ ಮಾಡ್ಲಿಕ್ಕೆ ಆಗಿಲ್ಲ. ಐ ವಿಶ್ ಅದು ಬೇಗ ಆಗುತ್ತೆ ಅಂತ. Thank you. ಸೊ ಆಲ್ ಎಕ್ಸೈಟೆಡ್ ಹಂಗರ್ ಕ್ಯಾಂಪ್ ಟೇಸ್ಟ್ ಮಾಡೋದಕ್ಕೆ. ಸೊ ಒಂದೊಂದಾಗಿ ಐಟಮ್ಸ್ಗಳು ಬರುತ್ತೆ, ಇದನ್ನ ನಾವು ಟೇಸ್ಟ್ ಮಾಡಕ್ಕೆ ರೆಡಿ ಅಲ್ವಾ ಶ್ರುತಿ? Super ready. ಫಸ್ಟ್ ಐಟಮ್ ವೆಜ್ ಸಿಸ್ಲರ್ ಸಲಾಡ್. ಇದು ಆಕ್ಚುಲಿ ಫುಡ್ ಬಗ್ಗೆ ನಾನು ಏನೂ ಮಾತಾಡಲ್ಲ, ನೀವೇ ಮಾತಾಡಬೇಕು. It's fresh, crisp, not soggy. Sauce ಚೆನ್ನಾಗಿದೆ. It's adding that good texture. ಟ್ರೂ, ಅಲ್ವಾ? ವೆರಿ ಟ್ರೂ. ಫಸ್ಟ್ ಐಟಮ್ ಟೇಸ್ಟ್ ಮಾಡಾಯ್ತು, ನೆಕ್ಸ್ಟ್ ಐಟಮ್ ಹೋಗೋಣ. ಸೊ ನೆಕ್ಸ್ಟ್ ಐಟಮ್ ಇಸ್ ಮಶ್ರೂಮ್ ಮಂಚೂರಿ. ಐ ಮೀನ್ ಇದನ್ನ ಸರ್ವ್ ಮಾಡ್ತಿದ್ದಂಗೆ ಇದ್ರ ಘಮ ಮೂಗು ಕೊಡ್ತಾ ಇದೆ, ಬಿಕಾಸ್ ಇದರಲ್ಲಿ ಯೂಸ್ ಮಾಡಿರುವಂಥ ಸ್ಪೈಸಸ್ ಆ್ಯಂಡ್ ಆರೋಮ ಏನಿದೆ ಒಂಥರ ಸ್ಪೆಷಲ್ ಫ್ಲೇವರ್ ಕೊಡ್ತಾ ಇದೆ ತಿನ್ನೋಕ್ಕಿಂತ ಮೊದಲೇ. ಟೇಸ್ಟ್ ಮಾಡೋಣ. ಬಿಸಿ ಬಿಸಿಯಾಗಿ, ಇಟ್ಸ್ ಆ್ಯಕ್ಚುಲಿ ಕ್ರಿಸ್ಪ್. Yeah, it's nice. I think the spice levels also it's perfect, ಅಲ್ವಾ? ಬಿಕಾಸ್ ಸ್ವಲ್ಪ ಖಾರ ಇಷ್ಟಪಡೋರಿಗೆ ಸ್ವಲ್ಪ ಖಾರ ಜಾಸ್ತಿ ಇದೆ, ಬಟ್ ಇಟ್ಸ್ ಮ್ಯಾನೇಜಬಲ್, ಚೆನ್ನಾಗಿದೆ. Good, it's very nice. ಯಾವಾಗ ನೀವು ಬ್ಲಾಗಿಂಗ್ ಶುರು ಮಾಡಿದ್ರಿ? ಯಾವಾಗ? 2015 actually. And started with travel, pure Okay. travel. ಅದಾದ್ಮೇಲೆ ಸ್ಲೋ ಆಗಿ ಲೈಫ್ ಸ್ಟೈಲ್ and now food. People have started to enjoy my food content, especially because I show a little bit of the ambience and the food, so they get like an entire proper picture of the ambience and the food and the review within 30 seconds. ಓಕೆ, ಬಟ್ ವೈ ಬ್ಲಾಗಿಂಗ್ ಮಾಡಬೇಕು ಅಂತ ಯಾಕೆ ಅನ್ಸಿದ್ದು? By nature I'm a very creative person. ಓಕೆ. So like constantly my head is running with all these ideas and what to do next, what can be different, what can be unique and all that. So it actually all started with photography. When I used to travel, I used to take a lot of photographs, and as photograph hindgade there will always be a story. True. So I used to share that. Then from there, I opened an Instagram page. I thought all this has to be shared with the audience and all that. So that's how the journey started. And because I'm a creative person, I do everything by myself. Right from editing to photography to voiceovers to yellane, like it's like the entire package. I do it because I'm a little I'm very specific about certain things. ಒನ್ ಲೇಡಿ ಆರ್ಮಿ, ಒನ್ ಮ್ಯಾನ್ ಆರ್ಮಿ ಥರ ಒನ್ ಲೇಡಿ ಆರ್ಮಿ ಅವರು. Yeah, you can say that. But advantage ಏನಂದ್ರೆ you'll get to learn a lot. ಟ್ರೂ. ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಮಾಡ್ತಾ Yeah. ಎಕ್ಸ್ಪೆರಿಮೆಂಟ್ ಮಾಡ್ಬೋದು. Yes. So you tell me, like, when did you start this journey of tasting food and all? ಟೇಸ್ಟಿಂಗ್ ಫುಡ್ ಆ್ಯಕ್ಚುಲಿ ಲೈಕ್ ಆಲ್ಮೋಸ್ಟ್ ನಾನು ರೇಡಿಯೋ ಜಾಯ್ನ್ ಆದಾಗಿಂದ ಐ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ರೇಡಿಯೋಗೆ ಬಂದಮೇಲೆ ಯಾಕೆ ಇದನ್ನೇ ನಾನು ರೆಸ್ಟೋರೆಂಟ್ಸ್ ಮೇಲೆ ರೇಡಿಯೋ ಶೋ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ದೆನ್ ಐ ಸ್ಟಾರ್ಟೆಡ್ ಸಮಥಿಂಗ್ ಕಾಲ್ಡ್ ರೇಡಿಯೋ ಸಿಟಿ ಅಡ್ಡ ಅಂತ. Okay. ಒಂದೊಂದು ವಾರ ಒಂದೊಂದು ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿ ರಿವ್ಯೂ ಮಾಡ್ತಾ ಇದ್ದೆ ರೇಡಿಯೋದಲ್ಲಿ. Okay. ಸೊ ಆಮೇಲೆ ಯಾವಾಗ ಈ ಡಿಜಿಟಲ್ ವಿಡಿಯೋಸ್ ಪಾಪ್ಯುಲರ್ ಆಗಕ್ಕೆ ಶುರು ಆಯಿತು, ಸೊ ದೆನ್ ವಿ ಸ್ಟಾರ್ಟೆಡ್ ದಿಸ್ ಎಪಿಸೋಡ್ ಕಾಲ್ಡ್ ಎಸ್ ಟೇಸ್ಟ್ ಆಫ್ ಬೆಂಗಳೂರು ಅಂತ. Right. And the next item is here. This paneer malai. ಪನೀರ್ ಮಲೈ. ಓಕೆ, ಹತ್ರ ಬರ್ತಿದ್ದಂಗೆ ಆ ಕ್ರೀಮ್ ಘಮ ಬಾಯಿಗೆ ಮೂಗಿಗೆ ಬರ್ತಾ ಇದೆ. I'm guessing paneer is your favorite. ಟ್ರೂ, ವೆರಿ ಟ್ರೂ ಆ್ಯಕ್ಚುಲಿ. ಸೊ ಯುವರ್ ಅ ವೆಜಿಟೇರಿಯನ್. ಟ್ರಾವೆಲಿಂಗ್ ಮಾಡಬೇಕಾದ್ರೆ ಹೇಗೆ ವೆಜ್ ಫುಡ್ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ರಿ? So that's the thing. For me,
ಲೋಕಲ್ ಕ್ಯೂಸಿನ್ ಟ್ರೈ ಮಾಡಬೇಕು ಅಂದ್ರೆ ಹೆಂಗ್ ಸಿಗುತ್ತೆ ವೆಜಿಟೇರಿಯನ್ ದಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಸೊ ವೆನ್ ವಿ ಟ್ರಾವೆಲ್ ವಿ ಲುಕ್ ಫಾರ್ ದೀಸ್ small places where they have vegetarian options and I make a note of it and I used to tell everybody on my channel that make sure to go here anta because that's the biggest challenge for vegetarians when they travel so they all carry their own food Nija. they carry ready to eat and all those theplas and pastas and all that so we love to try local cuisine when we travel. Very nice. How's this? Good. Soft paneer and neatly marinated actually. And ಇದನ್ನ ಈ ಒಂದು ಗ್ರೀನ್ ಚಟ್ನಿ ಜೊತೆ ತಿಂತಾ ಇದ್ರೆ ಬಾಯಲ್ಲಿ ಇಡ್ತಿದ್ದಂಗೆ ಆ ಗ್ರೀನ್ ಚಟ್ನಿ ಫ್ಲೇವರ್ ಆಗಿರ್ಬೋದು ಜೊತೆಗೆ ಕ್ರೀಮ್ ಆ್ಯಂಡ್ ದ ಚೀಸ್ Cheese also. ಯಾ ಇದೆಲ್ಲ ಒಂದೊಂದಾಗಿ ಬಿಟ್ಕೊಳ್ತಾ ಹೋಗುತ್ತೆ ನಾಲ್ಗೆಲಿ. Paneer and cheese. Very rare combination alva. It's usually just ಎರಡು ಮಿಲ್ಕ್ or it's fried. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮ್ ಬಂದಿದೆ. ಜನರಲಿ ಒಂದು ರೆಸ್ಟೋರೆಂಟಿಗೆ ಹೋದಾಗ ಯಾರಾದರೂ ಸಿಸ್ಲರ್ಸ್ ಆರ್ಡರ್ ಮಾಡಿದ್ರೆ ರೆಸ್ಟೋರೆಂಟಲ್ಲಿ ಇರೋರು ಎಲ್ಲರೂ ಯಾರು ಆರ್ಡರ್ ಮಾಡಿದ್ರೆ ಅವ್ರ ಮುಖನೇ ನೋಡ್ತಾರೆ. ಸೊ ಇಲ್ಲೂ ಕೂಡ ಅದೇ ರೀತಿ ದ ವೆಜ್ ಸಿಸ್ಲರ್ಸ್ ಇಸ್ ಹಿಯರ್. So mixed veggies, fries and rice. What rice is that? Veg fried rice, ma'am. Veg fried rice, okay. Unique alva. It's like a Chinese cuisine. True, I mean, in the form of. ಅದಕ್ಕೊಂದು ಸ್ವಲ್ಪ ಲೋಕಲ್ ಇಂಡಿಯನ್ ಟಚ್ ಕೊಟ್ಟಿದ್ದಾರೆ ಅದಕ್ಕೆ. ಬೆಂಗಳೂರಿನಲ್ಲಿ ಲೈಕ್ ಎಲ್ಲ ರೀತಿಯ ಕ್ಯೂಸಿನ್ ಸಿಗೋದ್ರಿಂದ ಅದಕ್ಕೊಂದು ಸ್ವಲ್ಪ ಲೋಕಲ್ ಟಚ್ ಇದ್ದೇ ಇರುತ್ತೆ. Correct. ವಿ ಆರ್ ರೆಡಿ ಟು ಟೇಸ್ಟ್ ದಿ ವೆಜ್ ಸಿಸ್ಲರ್. ಟೇಸ್ಟ್ ಮಾಡಿ ಹೇಗಿದೆ ನೀವೇ ಹೇಳಬೇಕು. The flavors are very strong alva. ವೆರಿ ಟ್ರೂ. ತುಂಬ ಸ್ಪೈಸಿ ಆಗೋಲ್ಲ, ತುಂಬ ಮೈಲ್ಡ್ ಆಗೂ ಇಲ್ಲ ಇದು. Actually, fried rice with fries with fried vegetables. Yeah. All fried here. But ಸಕ್ಕತ್ತಾಗಿದೆ. ಸೊ ನಿಮ್ಮ ಫಸ್ಟ್ ವಿಡಿಯೋ 1 million ಟಚ್ ಆಗಿದ್ದು ಯಾವುದು? Actually, very close to touching 1 million anta ಹೇಳ್ಬೋದು. But collectively, I would have crossed more than 2 million. Collectively, all the reels. But the response has been good. Andre, like, people are actually going to that place, trying it out. So I have this hashtag called you try madlebeku. Okay. So I say that in every video of mine. One of those items, two of those items that they have to try. Okay. So I get messages from people saying that ನೀವು ಹೇಳಿದ್ದೆಲ್ಲ ನಾವು try ಮಾಡಿದ್ವಿ and it was really nice. Some people go there just to try those 2-3 items that I said and they'll come back. Okay, that's nice. Yeah. So the next item main course ಬಂದಿದೆ. That is veg kolhapuri, butter kulcha. Thanks. Thank you. So we are ready to taste the main course now. The soft kulchas with butter topped on that. With some sesame seeds ಅನ್ಸತ್ತಲ್ಲ. ಹೌದು. Nice. Has a tangy flavor. ವೆಜ್ ಕೊಲ್ಹಾಪುರಿ ಸ್ವಲ್ಪ ಹುಳಿ ಇದೆ, ಟ್ಯಾಂಗಿ ಫ್ಲೇವರ್ ಇದೆ. ಆ್ಯಂಡ್
ಈ ಬಟರ್ ಕುಲ್ಚಾ ಆ್ಯಂಡ್ ಅದು ಎರಡು ಮಿಕ್ಸ್ ಮಾಡಿ ತಿಂತಾ ಇದ್ರೆ ಒಂಥರ ಸಖತ್ ಫ್ಲೇವರ್ ಕೊಡುತ್ತೆ ಬಾಯಿಗೆ. ಅಥೆಂಟಿಕ್ ನಾರ್ತ್ ಇಂಡಿಯನ್ ಡಿಶ್ ಅಂತ ಏನು ಹೇಳ್ತಾರಲ್ಲ, ಆ್ಯಕ್ಚುಲ್ ಅಂದರೆ ಇದೆ. ಕುಲ್ಚಾ ಭಾಳನೇ ಸಾಫ್ಟ್ ಆಗಿದೆ. ಆ್ಯಂಡ್ ಇಟ್ಸ್ ವೆರಿ ಥಿನ್ ಅಲ್ವಾ? ಹೌದು, ತುಂಬ ವೆರಿ ಲೈಟ್, ತೆಳ್ಳಗಿದೆ ಕುಲ್ಚಾ. ಜನರಲಿ ಒಂದೊಂದು ಕಡೆ ತುಂಬ ದಪ್ಪ ಇರುತ್ತೆ. ಆ್ಯಂಡ್ ಈವನ್ ವೆಜ್ ಕೊಲ್ಹಾಪುರಿ ಕೂಡ ಎಲ್ಲ ಕಡೆ ಸ್ಪೈಸಿ ಮಾಡ್ತಾರೆ. ಕರೆಕ್ಟ್. ಬಟ್ ಇಲ್ಲೊಂದು ಸ್ವಲ್ಪ ಹುಳಿಯಾಗಿ ಪ್ರಾಪರ್ ಎಷ್ಟು ಸ್ಪೈಸ್ ಬೇಕು, ಎಷ್ಟು ಸಾಲ್ಟ್ ಬೇಕು, ಕರೆಕ್ಟಾಗಿದೆ. ಸೊ ಮೇನ್ ಕೋರ್ಸಲ್ಲಿ ನೆಕ್ಸ್ಟ್ ಐಟಮ್ ಬಂದಿದೆ, ದಟ್ ಈಸ್ ಹೈದ್ರಾಬಾದಿ ವೆಜ್ ದಮ್ ಬಿರಿಯಾನಿ. ಟೇಸ್ಟ್ ಮಾಡೋಕ್ಕೆ ನಾವು ರೆಡಿ ಆಗಿದ್ದೀವಿ. ನೋಡೋಕ್ಕೆ ಡಿಲಿಷಿಯಸ್ ಆಗಿ ಕಾಣಿಸ್ತದೆ. ಇಟ್ಸ್ ವೆರಿ ಕಲರ್ಫುಲ್. ಸೊ ಟೇಸ್ಟ್ ಮಾಡೋಣ. ವಿ ಆರ್ ವೇಟಿಂಗ್. ಗುಡ್ enough. Thank you. ಹೈದ್ರಾಬಾದಿ ವೆಜ್ ದಮ್ ಬಿರಿಯಾನಿ ಟೇಸ್ಟ್ ಮಾಡಿ. ಯಾ ಪ್ಲೀಸ್. ಬಿರಿಯಾನಿ ಹೆಂಗಿದೆ? ವೆರಿ ಡಿಫ್ರೆಂಟ್. ಬೇರೆಲ್ಲ ಕಡೆ ಬಿರಿಯಾನಿ ತಿಂದಿದ್ದೀನಿ, ಬಟ್ ದಿಸ್ ಇಸ್ ಸಮಥಿಂಗ್ ವೆರಿ ಡಿಫ್ರೆಂಟ್. Actually, after you swallow, you can feel all the flavors in your mouth. ಆ್ಯಂಡ್ ಈ ಬಿರಿಯಾನಿ ರೆಡಿ ಆಗೋದು ಇವರ ಇನ್ ಹೌಸ್ ಸ್ಪೈಸಸ್ ಇಂದಾನೆ. So, you're a food blogger now. Do you get questions like food blogger ಆಗಿದ್ದೀರಾ and you just eat veg food, ಹಿಂಗಾಗತ್ತೆ ಹೆಂಗೆ, like you have to cover both along and all that? ಇಲ್ಲ, ಅವಾಗ ನಾನು ಹೇಳೋದವ್ರಿಗೆ ನನಗೆ ವೆಜ್ ಫುಡ್ ಅಂದರೆ ಇಷ್ಟ, ನಾನು ವೆಜ್ ಫುಡ್ ಅಷ್ಟೇ ತಿನ್ನೋದು, ನಾನು ವೆಜ್ ಫುಡ್ನೇ ವ್ಲಾಗ್ ಮಾಡ್ತೀನಿ ಅಂತ ಅಷ್ಟೇ. ಹಂಗರ್ ಕ್ಯಾಂಪಲ್ಲಿ ಫುಡ್ ಎಲ್ಲ ಟೇಸ್ಟ್ ಆದಮೇಲೆ ಈ ಆ್ಯಂಬಿಯನ್ಸ್ ಎಲ್ಲ ನೋಡಿದ್ಮೇಲೆ ನಾನು ಅನ್ಕೋತಾ ಇದ್ದೆ ಯಾಕೆ ನಾನು ಇಂಡಿಯನ್ ಆರ್ಮಿ ಜಾಯ್ನ್ ಆಗಿಲ್ಲ ಅಂತ, ಬಿಕಾಸ್ ಅಷ್ಟು ಇನ್ಸ್ಪೈರ್ ಆಗಿಬಿಟ್ಟಿದ್ವಿ. ಸೊ ಶ್ರುತಿ, ಹೌ ವಾಸ್ ಯುವರ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್? My overall experience was amazing. Food ಅಂತೂ ಸಖತ್ತಾಗಿತ್ತು. You have to try, especially the sizzler. I'm a big fan of sizzlers, and here it's quite different because they serve Chinese in a form of sizzler, which is very unique. So you have to try it. But thank you so much for having me, Rajas. It was my pleasure, and maybe you should do more often. Definitely we'll do it more. Thank you so much, Radio City, ಈ ಒಂದು ಟೇಸ್ಟ್ ಆಫ್ ಬೆಂಗಳೂರು Thank you. ಎಪಿಸೋಡ್ಗೆ ಜಾಯ್ನ್ ಆಗಿದ್ದಕ್ಕೆ. Thank and you. I wish you good luck. You are doing an amazing content on Thank you. Still platform. I Thank wish you you so good luck much. and all the best. Thank you. With this one, ಈ ಒಂದು ಎಪಿಸೋಡ್ ನಾನು ಮುಗಿಸ್ತಾ ಇದ್ದೀನಿ. ಈ ಒಂದು ಹಂಗರ್ ಕ್ಯಾಂಪ್ ಇರೋದು JP ನಗರ್ 4th phase ಅಲ್ಲಿ ಕಲ್ಯಾಣಿ ಮ್ಯಾಗ್ನಮ್ ಟೆಕ್ ಪಾರ್ಕ್ ಇದೆ. ಕಲ್ಯಾಣಿ ಮ್ಯಾಗ್ನಮ್ ಟೆಕ್ ಪಾರ್ಕ್ ಪಕ್ಕದಲ್ಲೇ ಹಂಗರ್ ಕ್ಯಾಂಪ್ ಇದೆ. ಅಮೇಝಿಂಗ್ ಆಗಿರುವಂಥ ಇಂಡಿಯನ್ ಆ್ಯಂಡ್ ಪ್ಯಾನ್ ಏಷಿಯನ್ ಕ್ಯೂಸಿನ್ನ ಹಂಗರ್ ಕ್ಯಾಂಪ್ ಸರ್ವ್ ಮಾಡುತ್ತೆ. ಬನ್ನಿ, ಟೇಸ್ಟ್ ಮಾಡಿ, ಹೆಂಗಿತ್ತು ವಿಡಿಯೋ ನೋಡಾದ್ಮೇಲೆ ಕಮೆಂಟ್ ಮಾಡಿ.